exercise 9.3 fourth question. Okay, in figure 9.25 ಅವನೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಈಗ ಅವ್ರು ಏನೇನು ಕೊಡಿಸ್ತಾರೆ ಅದು ಫಸ್ಟ್ ಬರ್ಕೊಂಬೋಣ. ಓಕೆ, ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಅದು ಬರ್ಕೊಂಬೋಣ. ಗಿವನ್ ಬಂದ್ಬಿಟ್ಟು ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 69 ಡಿಗ್ರಿ, ಆಮೇಲೆ ಎ ಬಿ ಸಿ 69 ಡಿಗ್ರಿ, ಎ ಸಿ ಬಿ ಬಂದ್ಬಿಟ್ಟು 31 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಏನ್ ಫೈಂಡ್ ಮಾಡ್ಬೇಕು ನೋಡ್ರಿ. ಟು ಫೈಂಡ್ ಆಂಗಲ್ ಬಿ ಡಿ ಸಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಬಿ ಡಿ ಸಿ ಅಂದ್ರೆ ಈ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಈ ಡಯಾಗ್ರಾಮ್ ಅಲ್ಲಿ ನಿಮಗೆ ಕ್ಲಾರಿಟಿ ಕಾಣಲ್ಲ ಅಂತೇಳಿ ಸಪರೇಟ್ ಆಗಿ ನಾನೇ ಬರ್ದಿದ್ದೇನೆ ಇಲ್ಲಿ. ಓಕೆ, ಈ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕು, ಬಿ ಡಿ ಸಿ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಅದು ಯಾವ ತರ ಅಂತ ನೋಡೋಣ. ಓಕೆ, ಈಗ ಫಸ್ಟ್ ಪ್ರೂಫ್ ಬರ್ಕೊಳ್ಳೋಣ ಯಾವ ತರ ಮಾಡ್ಬೇಕಂತ. ಓಕೆ, ನಾನೇನ್ ಮಾಡ್ತೀನಿ, ಈಗ ನಾನು ಎ ಬಿ ಸಿ ಟ್ರಯಾಂಗಲ್ ಸ್ಟ್ರೇಟ್ ಆಗಿ ಬರಿತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಎ ಬಿ ಸಿ. ಓಕೆ, ಇಲ್ಲಿ ಎ ಬಿ ಸಿ ಟೋಟಲ್ ನೋಡ್ರಿ, ಎ ಬಿ ಸಿ ಬಂದ್ಬಿಟ್ಟು ಎಷ್ಟು 69 ಡಿಗ್ರಿ ಕೊಟ್ಟಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಎಷ್ಟು 31 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನನಗೆ ಈ ಆಂಗಲ್ ಗೊತ್ತಿಲ್ಲ, ಸೊ ಅದನ್ನ ಫಸ್ಟ್ ಪಾಯಿಂಟ್ ಔಟ್ ಮಾಡೋಣ. ಸೊ ಇಲ್ಲೇನ್ ಬಿಡೋಣ, ಇನ್ ಟ್ರಯಾಂಗಲ್ ಎ ಬಿ ಸಿ. ಸೊ ಮೂರ್ ಆಂಗಲ್ ಸೇರಿ ಎಷ್ಟಿರುತ್ತೆ, 180 ಇರುತ್ತೆ. ಹೌದಾ, ಆಂಗಲ್ ಎ ಬಿ ಸಿ ಪ್ಲಸ್ ಆಂಗಲ್ ಎ ಸಿ ಬಿ ಪ್ಲಸ್ ಆಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಇಲ್ಲಿ ರೀಸನ್ ಏನ್ ಬರಿಬಹುದು ನಾವು ಇಲ್ಲಿ 180 ಡಿಗ್ರಿ. ಇಲ್ಲಿ ಬೇಕೇ ನಾನು ಇಲ್ಲಿ ರೀಸನ್ ಬರೀತೀನಿ. ರೀಸನ್ ಏನು, ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ in a triangle is 180 ಡಿಗ್ರಿ. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಎ ಬಿ ಸಿ ವ್ಯಾಲ್ಯೂ ಎಷ್ಟಿದೆ, ಎ ಬಿ ಸಿ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು 69 ಇದೆ, ಪ್ಲಸ್ ಎ ಸಿ ಬಿ ವ್ಯಾಲ್ಯೂ, ಎ ಸಿ ಬಿ ವ್ಯಾಲ್ಯೂ ಅಂದ್ರೆ ಈ ಆಂಗಲ್ ಎಷ್ಟಿದೆ 61 ಇದೆ, ಪ್ಲಸ್ ಬಿ ಎ ಸಿ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಅದನ್ನ ಆಸ್ ಇಟ್ ಈಸ್ ಬರೀತೀನಿ, ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ 69 ಪ್ಲಸ್ 31 ಏನಾಗುತ್ತೆ, 9 ಪ್ಲಸ್ 1 10, 6 ಪ್ಲಸ್ 3 9 ಪ್ಲಸ್ ಇಲ್ಲಿ 1 ಡಿಗ್ರಿ ಬರುತ್ತೆ. ಓಕೆ, 6 ಪ್ಲಸ್ 3 9, 9 ಪ್ಲಸ್ 1 10, 9, 10 ಪ್ಲಸ್ ಆಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಆಮೇಲೆ ಬಿ ಎ ಸಿ ಇಸ್ ಈಕ್ವಲ್ ಟು, ಓಕೆ ಇದನ್ನ ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ಳೋಣ, 180. ಈ ಪ್ಲಸ್ 100 ಆ ಕಡೆ ಹೋದ್ರೆ ಮೈನಸ್ 100 ಆಗುತ್ತೆ. ಸೊ ಆಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು ಏನಾಯ್ತು, 180 ಮೈನಸ್ 100 80 ಡಿಗ್ರಿ ಆಯ್ತು. ಸೊ ಇದನ್ನ ಇಕ್ವೇಶನ್ 1 ಅಂತ ಕರಿತೀವಿ. ಸೊ ನಮಗೆ ಈಗ ಆಂಗಲ್ ಬಿ ಎ ಸಿ ಬಂದ್ಬಿಟ್ಟು ಎಷ್ಟು ಬಂತು, 80 ಡಿಗ್ರಿ ಬಂತು. ಇದನ್ನ ನಾವು ಇಕ್ವೇಶನ್ 1 ಅಂತ ಕರೆದ್ವಿ. ಓಕೆ, ಈಗ ಏನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಓಕೆನಾ, ಈಗ ನೋಡ್ರಿ ಇಲ್ಲಿ ಬರ್ಕೊಂತೀನಿ. ಈ ಆಂಗಲ್ ಎಷ್ಟಿದೆ, ಇದು ಈ ಆಂಗಲ್ ಬಿ ಎ ಸಿ ವ್ಯಾಲ್ಯೂ ಎಷ್ಟು ಬಂತು, 80 ಡಿಗ್ರಿ ಗೊತ್ತಾಯ್ತು. ಓಕೆ, ಈಗ ನಿಮಗೆ ಒಂದು ಪ್ರಾಪರ್ಟಿ ಏನ್ ಗೊತ್ತಿರ್ಬೇಕಂದ್ರೆ, ಒಂದ್ ಸರ್ಕಲ್ ಅಲ್ಲಿ, ಓಕೆ ಸಪೋಸ್ ಈಗ ನಾನು ಒಂದು ಕಾರ್ಡ್ ಹಾಕ್ದೆ ಅನ್ಕೊಳ್ಳೋಣ. ಓಕೆ, ಒಂದು ಕಾರ್ಡ್ ಹಾಕಿದ್ರೆ 2 ಸೆಗ್ಮೆಂಟ್ ಆಗ್ತವೆ. ಈಗ ಒಂದು ಮೈನರ್ ಸೆಗ್ಮೆಂಟ್, ಇನ್ನೊಂದು ಬಂದ್ಬಿಟ್ಟು ಮೇಜರ್ ಸೆಗ್ಮೆಂಟ್. ಓಕೆ, ಸೊ ನಿಮಗೇನು, ನೀವು ಮೈನರ್ ಮೇಜರ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ, ಜಸ್ಟ್ ಏನ್ ಅನ್ಕೊಳ್ರಿ, ಒಂದು ಕಾರ್ಡ್ ಹಾಕಿದ್ರೆ 2 ಸೆಗ್ಮೆಂಟ್ ಆಗ್ತಾವ ಅಂತ ಅಷ್ಟೇ ನೆನ್ಪಿಟ್ಕೊಳ್ರಿ. ಓಕೆ, ಸೊ ನಾನು ಇದನ್ನ ಇಲ್ಲಿ ಎರೇಸ್ ಮಾಡಿರ್ತೀನಿ. ಓಕೆನಾ, ಸೊ ಈಗ ನಿಮಗೆ ಏನ್ ಗೊತ್ತು, ಇದು ಕೂಡ ಸೆಗ್ಮೆಂಟ್, ಇದು ಕೂಡ ಸೆಗ್ಮೆಂಟ್. ಈಗ ಈ ಸೆಗ್ಮೆಂಟ್ ಅಲ್ಲಿ, ಓಕೆ ಯಾವ್ದಾನ ಒಂದ್ ಸೆಗ್ಮೆಂಟ್ ಅಲ್ಲಿ ನಾನು ಏನಾದ್ರೂ 2 ಪಾಯಿಂಟ್ ಸೆಲೆಕ್ಟ್ ಮಾಡಿದೆ ಅನ್ಕೊಳ್ಳೋಣ. ಓಕೆ, ಇಲ್ಲಿ ಪಿ 1 ಪಾಯಿಂಟ್, ಕ್ಯೂ 1 ಪಾಯಿಂಟ್, ಇದನ್ನ ಕಾರ್ಡ್ ಇಂದ 2 ಪಾಯಿಂಟ್ ಇಂದ ಜಾಯಿನ್ ಮಾಡಿದ್ರೆ ಟ್ರಯಾಂಗಲ್ ಆಗುತ್ತೆ. ಹೌದಾ, ಇದೊಂದು ಟ್ರಯಾಂಗಲ್ ಆಯ್ತು. ಅದೇ ರೀತಿ ಕಾರ್ಡ್ ಇಂದ ಈ ಪಾಯಿಂಟ್ಗೂ ಜಾಯಿನ್ ಮಾಡಿದ್ರೆ, ಎ ಇಂದ ಒಂದು ಪಾಯಿಂಟ್ ಜಾಯಿನ್ ಮಾಡಿದ್ರೆ, ಬಿ ಇಂದ ಜಾಯಿನ್ ಮಾಡಿದ್ರೆ ಇದು ಕೂಡ ಏನಾಯ್ತು, ಇದು ಕೂಡ ಒಂದು ಟ್ರಯಾಂಗಲ್ ಆಯ್ತು. ಟ್ರಯಾಂಗಲ್ ಅಲ್ಲಿ ಇವೆರಡು ಆಂಗಲ್ ಈಕ್ವಲ್. ಓಕೆ, ಸೊ ಇದು 50 ಇತ್ತಂದ್ರೆ ಇದು ಕೂಡ 50 ಇರುತ್ತೆ, ಇದು 100 ಇದ್ರೆ ಇದು ಕೂಡ 100 ಇರುತ್ತೆ. ಓಕೆನಾ, ಇದನ್ನ ಏನಂತ, ಇದು ಬಂದ್ಬಿಟ್ಟು ಪ್ರಾಪರ್ಟಿ. ಓಕೆ, ಸಿಂಪಲ್ ಏನು, ಒಂದ್ ಕಾರ್ಡ್ ಇಂದ ಒಂದ್ ಕಾರ್ಡ್ ಆದ್ರೆ 2 ಸೆಗ್ಮೆಂಟ್ ಆಗ್ತವೆ,
ಆ ಸೆಗ್ಮೆಂಟ್ ಅಲ್ಲಿ ನೀವು ಸರ್ಕಲ್ ಮೇಲೆ 2 ಪಾಯಿಂಟ್ ತಗೊಂಡು ಸೊ ಕಾರ್ಡ್ ಇಂದ ಜಾಯಿನ್ ಮಾಡಿದ್ರೆ 1 ಟ್ರಯಾಂಗಲ್ ಆಗುತ್ತೆ, ಇನ್ನೊಂದು ಪಾಯಿಂಟ್ ಗೂ ಜಾಯಿನ್ ಮಾಡಿದ್ರೆ ಅವಾಗೂ ಇನ್ನೊಂದು ಟ್ರಯಾಂಗಲ್ ಆಗುತ್ತೆ. ನಾವು 2 ಟ್ರಯಾಂಗಲ್ ಇರ್ತಾವಲ್ಲ, ಅದು ಸರ್ಕಲ್ ಅಲ್ಲಿ ಎಲ್ಲಿ ಟಚ್ ಮಾಡುತ್ತಲ್ಲ ಅಲ್ಲಿ ಆಂಗಲ್ ಏನಾಗುತ್ತೋ ಅವರಿಬ್ರು ಈಕ್ವಲ್ ಇರ್ತಾರೆ. ಸೊ ಇವಾಗ ನಾನು ಏನ್ ಬರಿಬಹುದು ಅಂತಂದ್ರೆ, ಸೊ ಈಗ ಬರ್ತಾ ಇತ್ತಲ್ಲ ಈ ಪ್ರಾಪರ್ಟಿ, ಈಗ ನೋಡ್ರಿ ಈ ಡಯಾಗ್ರಾಮ್ ನಾಗ ಅದನ್ನ ಇಂಪ್ಲಿಕೇಟ್ ಮಾಡೋಣ. ನೋಡಿದ್ರೆ ಇದೇನಿದು, ಇದು ಕಾರ್ಡ್. ಕಾರ್ಡ್ ಇಂದ ನೀವು 2 ಟ್ರಯಾಂಗಲ್ ಕಾಣ್ತಾ ಇದ್ದಾನ, ಇದೊಂದು ಟ್ರಯಾಂಗಲ್, ಇನ್ನೊಂದು ಇದೊಂದು ಟ್ರಯಾಂಗಲ್. ಸೊ ಅವಾಗ ಏನಿರುತ್ತೆ, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ಏನ್ ಬರೆಯೋದು, ಆಂಗಲ್ ಬಿ ಡಿ ಸಿ. ಓಕೆ ನೋಡ್ರಿ, ಬಿ ಡಿ ಸಿ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ, ಇಸ್ ಈಕ್ವಲ್ ಟು ಆಂಗಲ್ ಬಿ ಎ ಸಿ. ಓಕೆ, ರೀಸನ್ ಕೇಳಿದ್ರೆ ಏನ್ ಬರಿತೀವಿ, ಆಂಗಲ್ ಇಂದ angles in the same segment of a circle are equal ಅಂತ ಬರೀ. ಸೊ ಇವಾಗ ಆಂಗಲ್ ಬಿ ಡಿ ಸಿ ಏನಾಗುತ್ತೆ, ನಮಗೆ ಬಿ ಎಸ್ ಸಿ ಆಲ್ರೆಡಿ ಗೊತ್ತು ಎಷ್ಟು, 80 ಡಿಗ್ರಿ. ಸೊ ಇದೆಲ್ಲಿಂದ ಬಂತು, ಫ್ರಮ್ ಈಕ್ವೇಶನ್ 1 ಇಂದ. ಸೊ ಆಂಗಲ್ ಬಿ ಡಿ ಸಿ ವ್ಯಾಲ್ಯೂ ಎಷ್ಟು, 80 ಡಿಗ್ರಿ ಅಂತ ಗೊತ್ತಾಯ್ತು. ಸೊ ಬಿ ಡಿ ಸಿ ಫೈಂಡ್ ಔಟ್ ಮಾಡಬೇಕಾಗಿತ್ತು, ಅದನ್ನ ನಾವು ಫೈಂಡ್ ಔಟ್ ಮಾಡಿಸಿ. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಓಕೆ, ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಬೋದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ನಿಮಗೆ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.